ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಸಾವಿನ ವಿಷಯದಲ್ಲಿ ಮಾತಾಡ್ತಿದ್ದೀನಿ ಅಂತಲ್ಲ. ಈ ವ್ಯಕ್ತಿ ಬಗ್ಗೆ, ಈ ವ್ಯಕ್ತಿಯ ನಿಧನ ಹೊಂದಿದ್ದಾರೆ. ಆದರೂ ನಾನು ಈ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀನಿ, ಬೇಸರ ಮಾಡ್ಕೊಳ್ಬೇಡಿ. ಕಾರಣ ಇಷ್ಟೇ. ಆದರೆ ಈ ವ್ಯಕ್ತಿ ಮಾಡಿರೋ ಒಂದು ತಪ್ಪಿಂದ ಇವತ್ತು ಸೌಜನ್ಯಗೆ ನ್ಯಾಯ ಸಿಗದೆ ಇರೋ ಥರ ಆಗಿರೋದು ಈ ವ್ಯಕ್ತಿಯಿಂದನೇ. ಯಾರು ಅನ್ನೋದು ನಿಮ್ಗೆ ಗೊತ್ತಿದೆ, ಡಾಕ್ಟರ್ ಅದಮ್ ಅಂತ. ಸರ್ಕಾರಿ ವೈದ್ಯರಾಗಿದ್ದರು. ಆವತ್ತು ಪೋಸ್ಟ್ಮಾರ್ಟಮ್ ಮಾಡುವಾಗ ಇದು ಧರ್ಮಸ್ಥಳದಲ್ಲಿ ನಡೆದಿರೋದು ತುಂಬ ಸೆನ್ಸಿಟಿವ್ ಕೇಸು. ಇದನ್ನು ತುಂಬ ಸೀರಿಯಸ್, ಯಾವುದೇ ಕೇಸ್ ಆಗಲಿ, ಯಾವುದೇ ಹೆಣ್ಣಿನ ಕೇಸ್ ಆಗಲಿ, ಯಾರದೇ ಆಗಲಿ, ಪೋಸ್ಟ್ಮಾರ್ಟಮ್ ಮಾಡುವ ವ್ಯಕ್ತಿ ಅದನ್ನು ತುಂಬ ಜಾಗರೂಕತೆಯಿಂದ ಮಾಡಬೇಕು. ಅದು ಅನುಮಾನಾಸ್ಪದವಾಗಿ ಕೊಲೆ ಆಗಿರೋದು, ಪೊಲೀಸರ ಕಡೆಯಿಂದ ಬಂದಿರೋದು ಅಂದಾಗ ತುಂಬ ಸೂಕ್ಷ್ಮವಾಗಿ ಮಾಡಿ ಪೊಲೀಸರಿಗೆ ಸಹಾಯ ಮಾಡಬೇಕಾದ ವ್ಯಕ್ತಿ ಆವತ್ತು ಮಾಡಿರೋ ಒಂದೇ ಒಂದು ಎಡವಟ್ಟಿಂದ ಇವತ್ತು ಅಪರಾಧಿಗಳನ್ನು ಕೋರ್ಟಲ್ಲಿ ಪ್ರೂವ್ ಮಾಡಲಿಕ್ಕಾಗಿಲ್ಲ. ಸೌಜನ್ಯಗೆ ನ್ಯಾಯ ಸಿಕ್ಕಲಿಲ್ಲ. ಧರ್ಮಸ್ಥಳದ ಮೇಲೆ ಅಪವಾದ ಬಂತು, ವೀರೇಂದ್ರ ಹೆಗ್ಡೆಯವ್ರ ಮೇಲೆ ಅಪವಾದ ಬಂತು. ಹಾಗೆ ಜನರ ಮನಸ್ಸಲ್ಲಿ ಗೊಂದಲಗಳು ಉತ್ಪತ್ತಿಯಾಯಿತು. ಧರ್ಮಕ್ಷೇತ್ರನ ಅನುಮಾನದಿಂದ ನೋಡೋ ಥರ ಆಯಿತು. ಅದಕ್ಕೆಲ್ಲ ಕಾರಣ ಆದ ವ್ಯಕ್ತಿ ಡಾಕ್ಟರ್ ಅದಮ್ ಅವರು. ಈ ವ್ಯಕ್ತಿನ ಎಲ್ಲರೂ ಮರೆತು ಬಿಟ್ಟಿದ್ರು ಹೋರಾಟಗಾರರು. ಯಾರು ತಪ್ಪು ಅಂತ ಹೇಳಿದ್ರೆ, ಆಮೇಲೆ ಏನೇ ತನಿಖೆ ಮಾಡಿದ್ರು ಮುಖ್ಯವಾದ ತಪ್ಪು ಯಾರ್ದು ಅಂತ ಕೇಳಿದ್ರೆ ಈ ಡಾಕ್ಟರ್ ಅದಮ್ ಅವ್ರ ತಪ್ಪು. ಇವತ್ತು ಅವರು ಇಲ್ದಿದ್ದಾಗೆ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಯಾರೂ ಮಾತಾಡ್ತಾ ಇಲ್ಲ ಅಂತ ಇವತ್ತು ಅವರು ಸತ್ತೋದ ನ್ಯೂಸ್ ನೋಡಿದೆ. ಆವಾಗ ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದೇನೆ. ಈ ವ್ಯಕ್ತಿ ಸತ್ತೋಗಿರ್ಬೋದು, ಈ ವ್ಯಕ್ತಿಗೆ ಬ್ರೈನ್ ಹ್ಯಾಮ್ರೇಜ್ ಆಗಿ ಸತ್ತೋಗಿದ್ದಾರೆ ಅನ್ನೋದು ನ್ಯೂಸ್ ಬರ್ತಾ ಇರುವಂಥದ್ದು. ಏನಕ್ಕಾಗಿರ್ಬೋದು? ಈ ವ್ಯಕ್ತಿ ನಿಜವಾಗೂ ತಪ್ಪು ಮಾಡಿದರೆ ಚಿಂತೆ ಇದೆಯಲ್ಲ ಮನುಷ್ಯನಿಗೆ, ಚಿತೆಗೆ ತಗೊಂಡು ಹೋಗುತ್ತಂತೆ. ಅನ್ಯಾಯ ಮಾಡಿದ್ದಿರುತ್ತಲ್ಲ, ಸೌಜನ್ಯ ಹೋರಾಟ ಮಾಡ್ತಾ ಇದ್ದಾರೆ, ಯಾರ್ಯಾರೋ ಮೇಲೆ ಅಪವಾದ ಮಾಡ್ತಾಯಿದ್ದಾರೆ, ಯಾರು ಇಲ್ದಿದ್ದವ್ರ ಮೇಲೆಲ್ಲ ಅಪವಾದನೆ ಮಾಡ್ತಾಯಿದ್ದಾರೆ. ಕಪೋಲಕಲ್ಪಿತ ಅಪವಾದನೆಗಳಿಗೆಲ್ಲ ಕಾರಣಕರ್ತರು ಯಾರು? ಈ ಡಾಕ್ಟರ್ ಅದಮ್ ಅವರು. ಅದಕ್ಕೆ ಅದನ್ನು ನೋಡ್ತಾರಲ್ಲ ಇವರು, ಟಿ ವಿಯಲ್ಲಿ ಯೂಟ್ಯೂಬಲ್ಲಿ ನೋಡ್ತಾರೆ. ರಿಟೈರ್ಡ್ ಆದರೂ ನೋಡ್ತಾರೆ. ಅದ್ರ ಚಿಂತೆಯಿಂದನೇ ಅವರಿಗೆ ಬ್ರೈನ್ ಹ್ಯಾಮರೇಜ್ ಆಗಿತ್ತೇನೋ ಅನಿಸುತ್ತೆ ನನ್ನ ಅನಿಸಿಕೆ. ಧರ್ಮಸ್ಥಳ ಮಂಜುನಾಥ ಯಾರನ್ನೂ ಬಿಡುವುದಿಲ್ಲ, ಯಾರನ್ನೂ ಅನ್ಯಾಯ ಮಾಡಿದವ್ರನ್ನ ಯಾರನ್ನೂ ಬಿಡುವುದಿಲ್ಲ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದವ್ರನ್ನೂ ಬಿಡುವುದಿಲ್ಲ. ಮತ್ತು ಧರ್ಮಸ್ಥಳದ ಮೇಲೆ ಅಪವಾದ ಬರಬೇಕು ಅಂತ ಪ್ಲ್ಯಾನ್ ಮಾಡಿ ಅದ್ರ ವಿರುದ್ಧ ಸಾಕ್ಷಿ ಹೇಳಿದವ್ರನ್ನೂ ಬಿಡುವುದಿಲ್ಲ. ಆದರೆ ಟೈಮ್ ಬರಬೇಕು ಅಷ್ಟೇ. ಆ ಟೈಮ್ ಬರೋಲ್ಲವರಿಗೆ ಅವನು ಕಾಯ್ತಾನೆ, ಅವ್ರು ಬದಲಾಗೋಕ್ಕೂ ಸಮಯ ಕೊಡ್ತಾನೆ. ಏನು ತಪ್ಪಾಗಿದೆ ಅಥವಾ ಯಾರು ಹೇಳಿದ್ರು ಅಥವಾ ಡಾಕ್ಟರ್ ಅದಮ್ ಅವ್ರನ್ನ ಬೇರೆ ಯಾರೋ ಇದು ಮಾಡಿದ್ದಾರೆ ಅಂದರೆ ಅದನ್ನು ಬಂದು ಹೇಳ್ಬೋದಿತ್ತು. ಹೇಳಿ ಇಲ್ಲ ನಾನು ಕೊನೆ ಕ್ಷಣದಲ್ಲಾದರೂ ಆ ಸತ್ಯವನ್ನು ಹೇಳಿಬಿಟ್ಟಿದ್ರೆ ಅದಾದರೂ ಒಂದು ಆಗ್ತಿತ್ತು. ಅದೂ ಹೇಳಲಿಲ್ಲ ವ್ಯಕ್ತಿ. ಏನೂ ಮಾಡ್ದೇನೆ ಅನ್ಯಾಯ ಮಾಡಿ, ಸೌಜನ್ಯಕ್ಕೆ ಅನ್ಯಾಯ ಮಾಡಿ ಕೊನೆಗೆ ಈ ಭೂಮಿನೇ ಬಿಟ್ಟು ಹೋದು. ಅನ್ಯಾಯದಿಂದ ಯಾರೋ ಷಡ್ಯಂತ್ರ ಇದೆ, ಧರ್ಮಸ್ಥಳದ ಹೆಸರು ಕೆಡಿಸ್ಬೇಕು ಅಂತ ಯಾರೋ ಷಡ್ಯಂತ್ರ ಮಾಡಿದ್ದಾರೆ. ಅದಕ್ಕೆ ಈ ವ್ಯಕ್ತಿ ಬಳಕೆ ಆಗಿದ್ದಾರೆ ಅನ್ನೋದು ನನ್ನ ಅನುಮಾನ ಅಷ್ಟೇ. ಇದು ಗೊತ್ತಿಲ್ಲ, ಆದರೆ ಅನುಮಾನ ಹೌದು. ಅದಕ್ಕೆ ಒಬ್ಬ ವ್ಯಕ್ತಿ ಯಾವುದೇ ಡಾಕ್ಟ್ರು ಯಾವುದೇ ಒಂದು ವ್ಯಕ್ತಿ ಮಾಡುವಾಗ ಪೋಸ್ಟ್ಮಾರ್ಟಮ್ ಇಂಥ ಕೊಲೆ ಇದರಲ್ಲಿ ಬಂದಾಗ ತುಂಬ ಸೂಕ್ಷ್ಮವಾಗಿ ಮಾಡಬೇಕು. ಇದಕ್ಕೂ ಇದಾಗಬಾರ್ದು. ಇವರನ್ನು ಯಾರೋ ಇದು ಮಾಡ್ತಾರೆ, ಧರ್ಮಸ್ಥಳದವ್ರು ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಬೇರೆ ಯಾರೋ ಮಾಡಿರ್ಬೋದು, ಧರ್ಮಸ್ಥಳದ ಹೆಸರನ್ನು ಕೆಡಿಸ್ಲಿಕ್ಕೆ ಬೇರೆ ಯಾರೋ ಈ ವ್ಯಕ್ತಿ ಮುಖಾಂತರ ಮಾಡಿಸಿರ್ಬೋದು. ಪೋಸ್ಟ್ಮಾರ್ಟಮ್ ಮಾಡಿದ ವ್ಯಕ್ತಿ ಕೊನೆಗೆ ಏನು ಹೇಳ್ತು, ಅಲ್ಲಿ ನನಗೆ ಲೈಟ್ ಇಲ್ಲ ಇತ್ತು, ಇದಿಲ್ಲ ಇತ್ತು ಅಂತೆಲ್ಲ ಕೋರ್ಟಲ್ಲಿ ಕತೆ ಹೇಳಿದ್ರು. ಅದೇ ಲೈಟ್ ಇಲ್ಲ ಅಂದ ವ್ಯಕ್ತಿಗೆ ಲೈಟ್ ಇಲ್ದಿದ್ದಾಗ ಮಾಡಬಾರ್ದು ಅನ್ನೋಂಥ ಕಾಮನ್ ಸೆನ್ಸ್ ಇಲ್ಲ ಆಯಿತಾ? ಇದು ಯಾವ ಹೋರಾಟಗಾರರು ಕೇಳಿಲ್ಲ. ಯಾಕೆ ಕೇಳಿಲ್ಲ ಗೊತ್ತಿಲ್ಲ. ಇದು ಯಾವ ಹೋರಾಟಗಾರರು ಈ ವ್ಯಕ್ತಿ ಇದು ಮಾಡಿಲ್ಲ. ಈ ವ್ಯಕ್ತಿ ಬೇರೆ ಎಲ್ಲರ ಬಗ್ಗೆ ಮಾತಾಡ್ತಾರೆ. ಈ ಮುಖ್ಯವಾದ ವ್ಯಕ್ತಿ ಇವ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಹೋರಾಟಗಾರರು. ಆದರೆ ಇವತ್ತು ಮಾತಾಡೋಕೆ ಆ ವ್ಯಕ್ತಿ ಇಲ್ಲ. ಎಷ್ಟು ದಿನ ಮಾತಾಡಬೇಕಿತ್ತು, ಯಾರ್ಯಾರನ್ನೋ ಟಾರ್ಗೆಟ್ ಮಾಡಿ ಯಾರ್ಯಾರನ್ನೋ ಇದು ಮಾಡೋ ಬದಲು ಈ ವ್ಯಕ್ತಿನ ಮೊದಲು ಮಾತಾಡಬೇಕಿತ್ತು. ಈ ವ್ಯಕ್ತಿಯೂ ಮಾತಾಡಬೇಕಿತ್ತು, ಸತ್ಯ ಹೇಳಿ ಹೋಗಬೇಕಿತ್ತು. ಹೇಳಲಿಲ್ಲ. ಹೇಳಿದ್ರೆ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದೇ ಉದ್ದೇಶದಿಂದ ಅದನ್ನು ಚಿಂತೆ ಮಾಡಿ 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 ಈ ವ್ಯಕ್ತಿ ಇವತ್ತು ದೇಹ ತ್ಯಾಗ ಮಾಡಿದ್ದಾರೆ. ಅವರ ದೇಹ ತ್ಯಾಗ ಮಾಡಿದ ಮೇಲೆ ಯಾವ ವ್ಯಕ್ತಿ ಬಗ್ಗೆ ನಾವು ಮಾತಾಡಬಾರ್ದು. ಆದರೆ ಈ ವ್ಯಕ್ತಿ ಒಂದೇ ಒಂದು ಮಾಡಿರೋ ತಪ್ಪಿದೆಯಲ್ಲ, ಅದು ಇವತ್ತು ಆ ಹೆಣ್ಣಿಗೆ ನ್ಯಾಯ ಅನ್ನೋ ಸಿಕ್ಕಿಲ್ಲ, ಅವ್ರ ಕುಟುಂಬದವ್ರಿಗೆ ನೆಮ್ಮದಿ ಸಿಕ್ಕಲಿಲ್ಲ. ಅದೆಲ್ಲದಕ್ಕೂ ಕಾರಣ ಆದ ವ್ಯಕ್ತಿ ಯಾರು? ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಸಿಗದೇ ಇರೋ ಥರ ಆಗಿದ್ಯಾರು? ಈ ವ್ಯಕ್ತಿ. ಅಪರಾಧ ಯಾರು ಮಾಡಿದ್ದಾರೆ, ಹೋರಾಟಗಾರರು ಹೇಳೋರ ಥರ ಮಾಡಿದ್ದಾರೋ ಅಥವಾ ಹೋರಾಟಗಾರರು ಆ ರೀತಿ ಹೋರಾಟಗಾರನ ಪ್ರೇರಣೆ ಮಾಡೋಕ್ಕೆ ಈ ಥರ ಪೋಸ್ಟ್ಮಾರ್ಟಮ್ ಆಯಿತೋ, ಏನೋ ಒಂದು ಆಗಿದೆ. ಅದನ್ನೆಲ್ಲ ಮಂಜುನಾಥ ನೋಡ್ತಾ ಇದ್ದಾನೆ. ನಮ್ಮನ್ನು ಬಿಟ್ಟ ಒಂದು ಶಕ್ತಿ ಇದೆಯಲ್ಲ, ಅದು ಎಲ್ಲದನ್ನೂ ನೋಡುತ್ತೆ, ಸತ್ಯ ಧರ್ಮನ ನೋಡುತ್ತೆ ದಕ್ಷಿಣ ಕನ್ನಡದಲ್ಲಿ. ಈ ವ್ಯಕ್ತಿ ಮಾಡಿ ಹೋಗಿರ್ಬೋದು, ಮುಂದೆಲ್ಲ ಒಂದು ದಿನ ಸತ್ಯ ಹೊರಗೆ ಬರುತ್ತೆ.
ಅದಕ್ಕೆ ಕಾಲ ಬರಬೇಕು ಅಂತ ಹೇಳ್ತೀವಲ್ಲ, ಆ ಕಾಲ ಬಂದು ಅದು ಹೊರಗಡೆ ಬರುತ್ತೆ. ಎಲ್ಲ ಹೋರಾಟಗಾರರ ಬಂಡವಾಳನೂ ಬಯಲಾಗುತ್ತೆ. ಅದರ ಜೊತೆ ಸೌಜನ್ಯಗೂ ನ್ಯಾಯ ಸಿಕ್ಕತ್ತೆ. ಧರ್ಮಸ್ಥಳ ಹಾಗೂ ಹೆಗ್ಡೆಯವ್ರ ಮೇಲೆ ಏನು ಆಪಾದನೆ ಮಾಡ್ತಾರೆ, ಆದರೆ ಅವ್ರ ಕುಟುಂಬದವ್ರು ಇದ್ದಾರಪ್ಪ, ಏನಾದರೂ ಇದ್ದೆ ಅಂದರೆ ಅದು ಹೊರಗೆ ಬರುತ್ತೆ. ನಾನಿಲ್ಲಿ ಅವ್ರ ಪರ ತಪ್ಪು ಮಾಡಿದ್ರಂದರೆ ಯಾರ ಪರವಾಗೂ ನಾವು ಮಾತಾಡೋಕ್ಕಾಗಬಾರ್ದು. ತಪ್ಪು ಮಾಡಿದ್ರೆ ಎಲ್ಲರೂ ತಪ್ಪೇ. ಆದರೆ ಆ ಕ್ಷೇತ್ರದಲ್ಲಿ ಆ ಪೀಠದಲ್ಲಿ ಕೂತ್ಕೊಂಡವ್ರು ತಪ್ಪು ಮಾಡೋಕ್ಕಾಗೋದಿಲ್ಲ ಅನ್ನೋದು ನನ್ನ ಬಲವಾದ ನಂಬಿಕೆ. ಹೆಗ್ಡೆಯವ್ರ ಮೇಲೆ ನಂಬಿಕೆ ಅಲ್ಲ, ಆ ಪೀಠದ ಮೇಲೆ ನಂಬಿಕೆ ಇದೆ. ನಾನು ಅಲ್ಲಿರುವ ಅಣ್ಣಪ್ಪ ಮಂಜುನಾಥನ ಮೇಲೆ ನಂಬಿಕೆ ಇದೆ, ಧರ್ಮ ದೇವತೆಗಳ ಮೇಲೆ ನಂಬಿಕೆ ಇದೆ. ಯಾಕೆಂದರೆ ಅವ್ರು ಅನ್ಯಾಯ ಮಾಡಿದರೆ ಅವ್ರನ್ನ ಇಷ್ಟರೊಳಗೆ ಬಿಡೋದಿಲ್ಲ ಇತ್ತು. ಇಷ್ಟು ವರ್ಷ ಅವ್ರ ಹತ್ರ ಸೇವೆ ತಗೊಳ್ಳೋದೇ ಇಲ್ಲ ಇತ್ತು ಆ ದೇವರು. ಅವ್ರನ್ನ ಇಷ್ಟೊತ್ತಿಗೆ ಹೊರಗೆ ಹಾಕೋಕ್ಕೆ ದೇವರಿಗೇನು ಕಷ್ಟ ಅಲ್ಲ. ಇದು ನಾವು ಹೋರಾಟಗಾರರು ಹಾಗೂ ದಕ್ಷಿಣ ಕನ್ನಡದ ಜನ ಯೋಚನೆ ಮಾಡಬೇಕು. ಇಲ್ಲಿ ನಡೆದಿರೋ ಕುತಂತ್ರ ಇದೆಯಲ್ಲ, ಆವತ್ತು ಪೋಸ್ಟ್ಮಾರ್ಟಮ್ ಮಾಡುವ ಒಂದು ಎಡವಟ್ಟು ಮಾಡಿದ ವ್ಯಕ್ತಿ ಇವತ್ತು ಸೌಜನ್ಯಗೆ ನ್ಯಾಯ ಸಿಗದಿದ್ದ ಮಾಡಿ ಇವತ್ತು ಲೋಕ ತ್ಯಜಿಸಿದ್ದಾನೆ. ಸತ್ಯನೂ ಅವ್ರ ಜೊತೆಗೆ ಮಣ್ಣಾಯಿತು ಅಂತ ಹೇಳ್ಬೋದು. ಆದರೆ ಸೌಜನ್ಯಗೆ ನ್ಯಾಯ ಸಿಕ್ಕುವುದಿಲ್ವ? ಖಂಡಿತ ಸಿಕ್ಕುತ್ತೆ, ಕಾಯೋಣ. ಮಂಜುನಾಥ ಅಣ್ಣಪ್ಪ ಇದ್ದಾನೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ನಾವು ದೇವರುಗಳನ್ನು ನಂಬೋದು. ಆ ದೇವರುಗಳು ಖಂಡಿತ, ನಮ್ಮ ದೈವಭೂತಗಳು ಖಂಡಿತ ನಮಗೆ ನ್ಯಾಯ ಕೊಡಿಸ್ತವೆ ಅನ್ನೋ ನಂಬಿಕೆ ಇದೆ ನನಗೆ. ಆ ನಂಬಿಕೆ ಸಿಕ್ಕುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ. ಅವ್ರ ಆತ್ಮದ ಸ್ವರೂಪದಲ್ಲಾದರೂ ಯಾವುದಾದ್ರೂ ಮುಖಾಂತರ ಆದರೂ ಸತ್ಯ ಹೇಳೋ ಥರ ಆಗಲಿ ಅನ್ನೋದು ನನ್ನ ಆಸೆ ಅಷ್ಟೇ. ಅದು ಮಂಜುನಾಥ ಮಾಡ್ತಾನೆ ಅನ್ನೋ ನಂಬಿಕೆಯಿಂದ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ ಎಲ್ಲರಿಗೂ.